ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಮತಗಳಿಂದ ಜಯ ಗಳಿಸಿರುವ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ನಾಯಕನಹಟ್ಟಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನಿಶಿತಾ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಟಿ. ವೀರಭದ್ರಪ್ಪ ಅವರು ಭವಿಷ್ಯವನ್ನು ನುಡಿದರು. ರಾಜ್ಯದ ನಾಡಿನ ರೈತ ನಾಯಕ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರು ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರ ಸೇವೆ ಈ ರಾಜ್ಯಕ್ಕೆ ಹಾಗೂ ಈ ದೇಶಕ್ಕೆ ಸಿಗಬೇಕು ಅಂತ ಹೇಳಿದರು. ಇನ್ನು ಬಿಜೆಪಿ ಪಕ್ಷದ ಮುಖಂಡ ತಾರಕೇಶ್ ಅವರು ಕೂಡ ಮಾತನಾಡಿದರು. ಈ ದೇಶಕ್ಕೆ 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇರುವ ನರೇಂದ್ರ ಮೋದಿ ಅವರಿಗೆ ಆರೋಗ್ಯ ಆಯಸ್ಸು ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದರು. ಹಾಗೂ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಗೋವಿಂದ ಕಾರಜೋಳ ಅವರಿಗೆ ದೇವರವರಿಗೆ ಒಳ್ಳೆಯ ಸಚಿವ ಸ್ಥಾನವನ್ನು ನೀಡಲಿ ಅಂತ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಮೊಳಕಾಲ್ಮೂರು ತಾಲೂಕು ಅಧ್ಯಕ್ಷ ಡಿ.ಬಿ. ಕರಿಬಸಪ್ಪ, ಮಲ್ಲೂರಹಳ್ಳಿ ತಿಪ್ಪೇಸ್ವಾಮಿ, ಬಿಜೆಪಿ ಮುಖಂಡ ತಾರಕೇಶ್ ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಹರೀಶ್, ಮಹಾಯುಧ ನ್ಯೂಸ್, ಚಿತ್ರದುರ್ಗ. ಚಿತ್ರದುರ್ಗ ಡಿಸ್ಟಿಕ್ ಜನ ಆಶೀರ್ವಾದ ಮಾಡಿದ್ದಾರೆ ಎಂಪಿಗೆ. ನಮಗೆ ಮುಂದಿನ ದಿನಾಂತರ ಕಾರಜೋಳ ಸಾಹೇಬರು ಮಿನಿಸ್ಟರ್ ಆಗೋದ್ರಲ್ಲಿ ಯಾವುದೇ ತಪ್ಪಿಸೋಕ್ಕೆ ಯಾರ ಕೈಲಾಗಲ್ಲ. ನೆಕ್ಸ್ಟು ನಮ್ಮ ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾ ಇದ್ದಾರೆ. ಎಲ್ಲ ಈ ಜನ ಆಶೀರ್ವಾದಲಿದ್ದ, ಗುರು ತಿಪ್ಪೇರುದ್ರ ಆಶೀರ್ವಾದಲಿದ್ದ ಜಲ್ದಿ ಆಗಿ ಬಂದರೆ ನಮ್ಮ ಕರ್ನಾಟಕ ಅಭಿವೃದ್ಧಿ ಮಾಡಲಿ, ನಮ್ಮ ಕುಮಾರನಿಗೆ ಆಯುಷ್ ಆರೋಗ್ಯ ಕೊಡಲಿ ಅಂತ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್ ಕಾಯ್ಬೇಕು ಬನ್ನಿ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಒಂದು ಅಭೂತಪೂರ್ವ ಜಯಮಾಲೆಯನ್ನು ಕ್ಷೇತ್ರದ ಜನತೆ ನೀಡಿರ್ತಕ್ಕಂಥದ್ದಕ್ಕೆ ಮತ್ತು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಆಡಳಿತ ಮತ್ತು ಶ್ರೀ ಮಾನ್ಯ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರ ಆಶೀರ್ವಾದ, ಅಲಯನ್ಸಿನ ಒಂದು ಅಭೂತಪೂರ್ವ ಯಶಸ್ಸು ಮತ್ತು ಏನು ಕೇಂದ್ರ ಸರ್ಕಾರದ ಒಂದು ಸುಮಾರು 3.0 ನೇತೃತ್ವದ ಒಂದು ಸರ್ಕಾರಕ್ಕೆ ಜನ ನಮ್ಮ ಆದೇಶ ಕೊಟ್ಟಿದ್ದಾರೆ. ಅವರು ತೀರ್ಪಿಗೆ ನಾವು ತಲೆಬಾಗ್ತಾ ಅವರೇನು ಈ ಆದೇಶವನ್ನು ನೀಡಿದ್ದಾರೆ ಅದರ ಪ್ರಕಾರ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರು, ಕಾರ್ಯಕರ್ತರು ಒಗ್ಗೂಡಿ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ನಾವು ಅವಕಾಶ ಮಾಡಿಕೊಟ್ಟಿದ್ರೆ ನಮ್ಮೆಲ್ಲರಿಗೂ ಅತ್ಯಂತ ಧನ್ಯವಾದ ಮತ್ತು ಕೋಟಿ ನಮಸ್ಕಾರಗಳನ್ನು ತಿಳಿಸ್ತಾ, ಇನ್ನು ಮುಂಬರುವ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು, ಈ ಕ್ಷೇತ್ರದ ನೂತನ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬ್ರವರು ಕೇಂದ್ರದಲ್ಲಿ ಮಂತ್ರಿಗಳಾಗ್ತಾರೆ. ಅದೇ ರೀತಿ ನಮ್ಮ ಎಚ್.ಡಿ. ಕುಮಾರಣ್ಣನವರು ಸಹ ಕೇಂದ್ರದಲ್ಲಿ ಮಂತ್ರಿಯಾಗಿ ಯಶಸ್ವಿಯಾಗಿ ಒಂದು ಜನಪರವಾದ ಆಡಳಿತವನ್ನು ತಿರುಗಿಸಿ ಮತ್ತೊಮ್ಮೆ ಈ ಸರ್ಕಾರ ಮತ್ತು ಮುಂಬರುವ ಏನು ಚುನಾವಣೆ ಇದೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, BBMP, ಪಟ್ಟಣ ಪಂಚಾಯತಿ ಎಲ್ಲ ಚುನಾವಣೆಗಳು ಸಹ ಮೈತ್ರಿ ಮುಂದುವರಿಯುತ್ತೆ. ಇದೇ ರೀತಿ ಮೈತ್ರಿ ಪಾಲನೆ ಮಾಡಿಕೊಂಡು ಮುಂಬರುವ ವಿಧಾನಸಭೆವರೆಗೂ ಈ ಮೈತ್ರಿ ಒಗ್ಗಟ್ಟು ಮೆರೆದಿದೆ. ಅತ್ಯಂತ ಖುಷಿಯಾದ ವಿಚಾರ ಏನಪ್ಪ ಅಂದರೆ ಈ ಕ್ಷೇತ್ರದಲ್ಲಿ ಮೈತ್ರಿ ಧರ್ಮನೇ ಹೆಚ್ಚು ಪಾಲನೆ ಮಾಡಿ JDSನ ಸಹಕಾರ ತುಂಬ ಅತ್ಯಗತ್ಯವಾಗಿ ನಮ್ಮ BJP ನೀಡೋದ್ರಿಂದ ಈ ಒಂದು ಗೆಲುವನ್ನು ಈ ಕ್ಷೇತ್ರದ ಮತದಾರರಿಗೂ ಮತ್ತು ನಮ್ಮ ವರಿಷ್ಠರಾಗಿರ್ತಕ್ಕಂಥ ದೇವೇಗೌಡರಿಗೂ ಸನ್ಮಾನ್ಯ ಶ್ರೀ ಮೋದಿ ಸಭಾ ಚುನಾವಣೆಯ ಗೋವಿಂದ ಕಾರಜೋಳ ಅವರ ಇವತ್ತು ಇಡೀ ಜಿಲ್ಲೆಯಲ್ಲಿ ನಮ್ಮ JDS ಮತ್ತು BJP 2 ಪಕ್ಷ ಸೇರಿ ಇವತ್ತು ಗೋವಿಂದ ಕಾರಜೋಳರ ಮತವನ್ನು ನೀಡಿ ಜಯಶೀಲನಾಗಿ ಮಾಡಿರುವಂಥ ಎಲ್ಲರಿಗೂ ಜನಕ್ಕೆ, ನನ್ನ ಜನತೆಗೂ ವಂದಿಸುತ್ತಾ ನಾವು 2 ಮಾತನ್ನು ಮುಗಿಸ್ತೀವಿ. ಕ್ಷೇತ್ರ JDS ಅಭ್ಯರ್ಥಿ ಮಾತಾಡ್ತೀವಿ. ಕ್ಷೇತ್ರದ ಜನ ಒಕ್ಕೂಟಕ್ಕೆ ಮೊಳಕಾಲ್ಮೂರು ಕ್ಷೇತ್ರದ ಜನ ಎಲ್ಲ ಕಲಿತು ನಮಗೆ ಆಶೀರ್ವಾದ ಮಾಡಿದ್ದಾರೆ. BJP ಚಿತ್ರದುರ್ಗ ಡಿಸ್ಟಿಕ್ ಎಲ್ಲ ಕಲಿತು ನಮ್ಮ ಗೋವಿಂದ ಕಾರಜೋಳ ಸಾಹೇಬ್ರನ್ನ ಗೆಲ್ಲಿಸಿದ್ರು, ಆಶೀರ್ವಾದ ಮಾಡಿದ್ದಾರೆ.